ಮಾಡ್ಕೋರಿ ಆಗಲಿ. ಹೌದು ಹೌದು ಹೌದು. ಇಲ್ಲ, ಅದು ತಡ ಮಾಡಬಾರ್ದು. ಆದಷ್ಟು ಬೇಗ ಯಾವುದೇ ಪ್ರಕರಣ ಒಂದು ತನಿಖಾ ಆಯೋಗಕ್ಕೆ ಹೋದ ಮೇಲೆ ಅದು 6 ತಿಂಗಳೊಳಗಡೆ ಈ ರಾಜ್ಯದ ಜನಕ್ಕೆ ತೀರ್ಪು ಬರಬೇಕು. ಅದು ನನ್ನ ಅಭಿಮತ. ಅದನ್ನು ಯಾರೇ ಮಾಡಿದ್ರು 6 ತಿಂಗಳೊಳಗಡೆ ಯಾವುದೇ ಒಂದು ಪ್ರಕರಣ ಬರಬೇಕು. ಇಲ್ಲಿ ಸಿದ್ದರಾಮಯ್ಯನರೇ ತಪ್ಪು ಮಾಡಿದರೆ ಜುಡಿಷಿಯಲ್ ಎಂಕ್ವೈರಿಗೆ ಯಾರು ಆಗ್ತಾರಾ? ಜುಡಿಷಿಯಲ್ ಎಂಕ್ವೈರಿ ಫಿಕ್ಸ್ ಮಾಡಿದರೆ ನಾಳೆ ಆ ಸದನದಲ್ಲಿ ಇದು ಎತ್ತಾರೆ. ಇದಕ್ಕೆ ನಾವೇ ಮೊದಲೇ ಜಾಗೃತರಾಗಿ ಮೊದಲನೇ ಜುಡಿಷಿಯಲ್ ಎಂಕ್ವೈರಿನ ಮಾಡೋಣ ಅಂತೇಳಿ ಅವ್ರು ಹೇಳಿದ ಮೇಲೆ ಅಲ್ಲಿವರೆಗೂ ತಡೀರಿ. ತುರಿ ವಿರೋಧ ಪಕ್ಷದ್ದು ನೋಡ್ರಿ, ಇವರೇ ವಿರೋಧ ಪಕ್ಷದ್ದು ಬರುತ್ತೆ. ವಿರೋಧ ಪಕ್ಷ ತಪ್ಪು ಮಾಡೈತೆ ಅಂತೇಳ್ಬಿಟ್ಟು ಸರಸರನ್ನ ಮಾಡಿ ಆಯೋಗ ಮಾಡಿರೋರಿಗೆ ಸಾಕ್ಷ್ಯಾಧಾರಗಳನ್ನೆಲ್ಲ ಕಂಡುಹಿಡಿದಲೇ ತಂದು ಒಪ್ಪಿಸ್ಬಿಡಿ ಅಂತೇಳಿ ಹೇಳೋಕ್ಕಾಗಲ್ಲ. 1-2 ತಿಂಗಳು ಜಾಸ್ತಿ ತಗೊಳ್ಳಿ, 1 ತಿಂಗಳು ಜಾಸ್ತಿ ತಗೊಳ್ಳಿ, ಬರುತ್ತೆ ತೀರ್ಪು, ಬಂದೇ ಬರುತ್ತೆ. ಹಾಂ, ಯಾವುದೋ ಸದನದಲ್ಲಿ ನೀವು ಕೇಳಿಲ್ಲ, ಮಂಡಿಸಿಲ್ಲ ರೇ. ನಿಮ್ಮ ವಿರೋಧ ಪಕ್ಷದ ಕೆಲಸ ರೀ ಇವ್ರೆ. ಯಾರು ನಾನು ಯಾಕೆ ಕೇಳನ್ರಿ? ನೋಡ್ರಿ, ರೀಡೂನು ಆಯಿತು, ರೀಡೂ ಅಂತ ಆಗಿದ್ದು ಚರ್ಚು ಆಯಿತು, ಎಲ್ಲವೂ ಆಯಿತು. ಅದರಲ್ಲಿ ಏನು ತಪ್ಪಿಲ್ಲ ಸಿದ್ದರಾಮಯ್ಯನವ್ರದ್ದು ಅಂತ ಕ್ಲೀನ್ ಚೀಟ್ ಕೊಟ್ಟು ಆಯಿತು, ಪೂರಾ ರಿಪೋರ್ಟ್ ಕೊಟ್ಟಾಯ್ತು. ಎಲ್ಲ ಸದನದಲ್ಲಿ ಮಂಡ್ಸಕ್ಕೆ ಅವರಿರಲಿಲ್ಲ, ಬೊಮ್ಮಾಯಿಯವ್ರು ಮಂಡಿಸ್ಬೇಕಾಯ್ತು. ಬೊಮ್ಮಾಯಿಯವರು ಮುಂದೆ ಬಂದವರು, ಬೊಮ್ಮಾಯಿಯವರು ಅವ್ರು ಮಂಡಿಸ್ಬೇಕಾಯ್ತು, ಇವರಲ್ಲ ಮಂಡಿಸೋರು. ಅವ್ರು ಯಾಕೆ ಮಂಡ್ಸಕ್ಕೆ ಹೋಗ್ತಾರೆ? ನಿಮಗೆ ಆ ಒಂದು ಭ್ರಷ್ಟಾಚಾರನ ರೀಡ್ಯೂನಲ್ಲಿ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ನಿಮಗೇನಾರ ಇದ್ದರೆ ನೀವು ರೀಡ್ಯೂನ ಅವತ್ತು ನೀವು ಮುಖ್ಯಮಂತ್ರಿ ಆದ್ರಲ್ಲ, ದಯಮಾಡಿ ಸಮ್ಮಿಶ್ರ ಸರ್ಕಾರದಲ್ಲಂತೂ ಬೇಡ, ಅದಾದಮೇಲೆ ಇಂಡಿವಿಜುವಲ್ ಆಗಿ ಆದ್ರಲ್ಲ ಬೊಮ್ಮಾಯಿಯವರು, ಅವತ್ತು ಹೇಳ್ಬೇಕಾಯ್ತು. ರೀಡ್ಯೂನ ಕೈ ಎತ್ಕೊಂಡು ಸದನದಲ್ಲಿ ಚರ್ಚೆ ಬಂದು ಮಾಡಬೇಕಾಯ್ತು ರೇ. ಈಗ ಏನಾರ ಮಿಸ್ಯೂಸ್ ಆಗಲಿ, ತಪ್ಪು ಮಾಡಿದರೆ ಸಿದ್ದರಾಮಯ್ಯನವರು ಅನುಭವಿಸ್ತಾರೆ. ನೀವು ರೀಡೂನ ಸದನದಲ್ಲಿ ಮಂಡಿಸಿ ಅದರ ಪೂರ್ಣ ಮಾಹಿತಿನ ಸದನದ ಮುಂದೆ ತಲ್ಲಿ ಅಂತೇಳಿ ಮುಖ್ಯಮಂತ್ರಿ ಹೇಳೋಕ್ಕಾತಿರ್ಲೇನ್ರಿ? ಮುಖ್ಯಮಂತ್ರಿ ಹೇಳೋಕ್ಕಾತಿರ್ಲೇನ್ರಿ ಅವತ್ತು? ಇಲ್ಲಿ ಯಾಕ್ರಿ ಹೊರಗಡೆ ಹೇಳ್ತೀರಿ? ಹೇಳ್ರಿ, ನಿಮ್ಮ ಕೈಲೇ. ಈಗಲೂ ಕೆಂಪೇಗೌಡ ಇದ್ರ ಬಗ್ಗೆ ಮತ್ತೆ ಚರ್ಚೆ ಆಗಬೇಕು ಅಂತ ವಿರೋಧ ಪಕ್ಷದವ್ರಿಗೆ ಅವ್ರಿಗೆ ಹೇಳ್ರಿ. ಈಗ ನಾವು ಅವ್ರು ಕೇಳಿ ನೋಡಿ, ಅದು ಪೂರ್ಣಗೊಂಡು ಸಿದ್ದರಾಮಣ್ಣ ನಿರಪರಾಧಿ ಅಂತೇಳಿ ಘೋಷಣೆ ಆದಮೇಲೆ ಮತ್ತೆ ನಾವು ಚರ್ಚೆ ತರೋಕ್ಕಾಗಲ್ಲ. ಯಾರು ಆಯೋಗ ಮಾಡಿತ್ತು, ಅವರು ಯಾರು ಜಡ್ಜು, ಅವ್ರು ಸರ್ಕಾರ ಕೊಟ್ಟಿರ್ತಾರೆ, ಸರ್ಕಾರ ಕೊಟ್ಟಿರ್ತಾರ್ರಿ. ಬಹಿರಂಗ ಯಾರು ಪಡಿಸ್ಬೇಕು? ಸರ್ಕಾರ ಪಡಿಸ್ರಿ ರೇ. ಬೊಮ್ಮಾಯಿಗೆ ಹೇಳ್ರಿ, ಅವತ್ತು ಮುಖ್ಯಮಂತ್ರಿಗೆ 3 ವರ್ಷ ಸುಮ್ಮ ಕೂತಿದ್ರಲ್ಲ, ಅವ್ರಿಗೆ ಹೇಳ್ರಿ, ಬೊಮ್ಮಾಯಿಗೆ ಹೇಳಿ ಮಾಡಿಸಿ ರಿಪೋರ್ಟ್. ನೀವು ನಾವ್ಯಾಕೆ ಮಾಡೋಣ? ನಾವು ಮಾಡಲ್ಲ, ನೀವು ಮಾಡಿಸಿ. ನೀವು ವಿರೋಧ ಪಕ್ಷದವ್ರು ಮಾಡಿಸ್ರಿ. ಅಲ್ಲ, ನೀವು ಚರ್ಚೆ ಮಾಡೋದು ನೋಡ್ರಿ, ಅವ್ರು ಮಾಡಿದಾಗ ಮಾಡ್ತಿರಲ್ಲ, ತಂದಿಡಿ. ಈಗ ನಿಮ್ಗೇನಾಯ್ತು ಈ ರಾಜ್ಯದಲ್ಲಿದ್ದರೆ, ಈಗ ಈ ಏನಾದರೂ ಮಾಡಿ ಸಿದ್ದರಾಮಣ್ಣನ ಸರ್ಕಾರನ ಸ್ವಲ್ಪ ಏನಾರ ಮಾಡಬೇಕಲ್ಲ ಅಂತ ಎಲ್ಲರಿಗೂ ಐತೆ, ಭಾರಿ ಜನಕ್ಕೆ ಐತೆ. ಅವ್ರೇನು ಮಾಡ್ತಾವ್ರೆ, ಏನೇನೋ ಹುಟ್ಟಾಕ್ತಾವ್ರೆ. ಪಾಪ ಅವರು ಅಚ್ಚುಕಟ್ಟಾಗಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಇವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಭಾಳ ಸಾರಸ್ಯವಾಗಿ ಭಾಳ ಅಚ್ಚುಕಟ್ಟಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ.